ಈ ಮನೆ ತಗೊಳ್ಳೋದ್ರ ಬಗ್ಗೆ ನೀವೇನು ಹೇಳ್ತೀರಾ? ಮೊದಲು ನನಗೆ ಮನೆ ತಗೊಳ್ಳಿಕ್ಕೆ ಇಷ್ಟ ಇರಲಿಲ್ಲ. ಕನ್ಯಾದೇವ ನೋಡಿದ ಮೇಲೆ ತಗೊಳ್ಬೇಕು ಅಂತ ಇಷ್ಟ ಆಯ್ತು. ಸರ್, ಈ ದೆವ್ವ ಇರೋ ಮನೆನ ನೀವು ತಗೋತೀರಾ? ಹೌದು ಸರ್, ಇವ್ರಿಗೆ ದೆವ್ವಗಳು ಆತ್ಮಗಳು ಅಂದ್ರೆ ತುಂಬಾನೇ ಇಷ್ಟ. ನಿಜ ಹೇಳ್ಬೇಕಂದ್ರೆ ಇವರೊಬ್ಬ ಮಾಂತ್ರಿಕ. ಈಗ ಬೇರೆ ಹೊಸ ಆತ್ಮ ಸಿಗುತ್ತಂದ್ರೆ ತಗೊಳ್ದೇ ಇರ್ತಾರ. ಸರ್, ಯಾವಾಗ ತಗೋತೀರಾ ಸರ್? ಮುಂದಿನ ಅಮಾವಾಸ್ಯೆಗೆ ತಗೋತೇನೆ. ಅಲ್ಲಿವರೆಗೂ ಪಿಂಕಿ ಈ ಮನೇಲೇ ಇರಲಿ. ಪಿಂಕಿನಾ? ಸರ್, ಅವ್ರಿಗೆ ಈ ಗೊಂಬೆ ಅಂದ್ರೆ ತುಂಬಾ ಇಷ್ಟ. ಅವ್ರು ಬರೋವ್ರಿಗೆ ಈ ಗೊಂಬೆ ಇಲ್ಲೇ ಇರಲಿ. ಯಾವುದೇ ಕಾರಣಕ್ಕೂ ಈ ಗೊಂಬೆ ತೆಗೆದು ಆಚೆ ಹಾಕ್ಬಿಡಿ ಸರ್. ಮೊದಲೇ ಮಾಂತ್ರಿಕ, ಹುಷಾರು. ಮಧು, ಈ ಮನೆನ ಕಾಪಾಡು, ಈ ಮನೆನ ಕಾಪಾಡು ಪ್ಲೀಸ್. ನನ್ನ ಜೊತೆ ಮಾತಾಡ್ಬೇಡಿ. ನಾನು ದೆವ್ವ ತರ ಆಕ್ಟ್ ಮಾಡಲ್ಲ ಅಂತ ಎಷ್ಟು ಹೇಳಿದ್ರು ಫೋರ್ಸ್ ಮಾಡಿದ್ರಿ. ಈಗ ನೋಡಿ ನಂಗೆ ಎಷ್ಟು ಅವಮಾನ ಆಯ್ತು ಅಂತ. ನಿನ್ಗೆಲ್ಲ ಅವಮಾನ ಆಯ್ತು? ಅವಮಾನ ಆಗಿದ್ದು ನನಗ್ ತಾನೆ. ನಿಮ್ಗಾದ್ರೂ ನಂಗೂ ಆದಂಗ್ ತಾನೆ. ನಾನು ಎಷ್ಟು ಚೆನ್ನಾಗಿ ದೆವ್ವ ತರ ಆಕ್ಟ್ ಮಾಡಿದ್ರೆ ಆ ಮನುಷ್ಯ ನಂಗೆ ದೆವ್ವ ಆತ್ಮಗಳಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ರು. ಇದು ಅವಮಾನ ಅಲ್ವಾ? ನನ್ಗೇನ್ ಗೊತ್ತಿತ್ತು ಮಧು, ಈ ಮನೆ ತಗೊಳಕ್ ಬರೋನ್ಗೆ ಮಾಟ ಮಂತ್ರ ಎಲ್ಲ ಗೊತ್ತಿರುತ್ತೆ ಅಂತ. ಅವ್ನು ನೋಡಕ್ IAS ಆಫೀಸರ್ ತರ ಇದ್ದಾನೆ. ಅವ್ನ ಹೆದರ್ಸೋಣ ಅಂತ ಹೋದ್ರೆ ನಮ್ಮನ್ನೇ ಎದುರಿಸ್ಬಿಟ್ಟು ಹೋಗ್ಬಿಟ್ಟ. ಈ ಕಾಲದಲ್ಲಿ ಯಾರ ಬಗ್ಗೆನೂ ತಿಳ್ಕೊಳ್ದೆ ಏನು ಮಾಡಬಾರ್ದು ಅಂತ ಅದಕ್ಕೆ ಹೇಳೋದು. ಈ ಕಾಲದಲ್ಲಿ ದೆವ್ವ ಭೂತನೆಲ್ಲ ಯಾರು ನಂಬ್ತಾರ ಜಾನಿ? ಅದೆಲ್ಲ ಸಿನಿಮಾಗೆ ಸರಿ. ಯಾರು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾನಂತೂ ದೆವ್ವನ್ ನಂಬ್ತೀನಿ. ನೀವು ದೆವ್ವ ನೋಡಿದೀರಾ? ನೋಡೋದೇನು, ಇಷ್ಟು ವರ್ಷ ಅದ್ರ ಜೊತೆನೆ ಸಂಸಾರ ಮಾಡ್ತಿದ್ದೀನಿ. ಏನಂದ್ರೆ? ಅವಕಾಶ ಸಿಕ್ಕಿಲ್ಲ, ಅವಕಾಶ ಸಿಕ್ಕರೆ ನೋಡ್ತೀನಿ. ತರ ಮಾತಾಡ್ಬಿಡಿ ಜಾನಿ. ಇದು 21ನೇ ಶತಮಾನ. ದೆವ್ವಗಳು ಓಡಾಡೋ ಟೈಮಲ್ಲೂ ಮನುಷ್ಯರೇ ಓಡಾಡ್ತಾ ಇರ್ತಾರೆ. ಇನ್ ದೆವ್ವಗಳು ಹೇಗೆ ಓಡಾಡ್ತವೆ? ನಾನು ಈ ದೆವ್ವ ಭೂತನೆಲ್ಲ ನಂಬಲ್ಲ. ಸುಮ್ಮನೆ ಸುಳ್ಳು ಹೇಳ್ಬೇಡ ಮಧು. ನಿನ್ಗೆ ಒಬ್ಳೆ ಈ ರೂಮಲ್ಲಿ ಮಲ್ಕೊ ಅಂದ್ರೆ ಧೈರ್ಯ ಸಾಕಾಗಲ್ಲ. ನನ್ ಮುಂದೆ ಜಂಬ ಕೊಚ್ಕೋತಿಯಾ? ಮಧು, ಯಾಕೆ ಹೊಡಿತಿದ್ಯಾ? ಜೋನಿ, ನಾನು ಹೊಡಿತಿಲ್ಲ ಜೋನಿ. ಯಾರೋ ನನ್ನ ಕೈ ಇಟ್ಕೊಂಡು ಹೊಡಿತಿದ್ದಾರೆ. ನನ್ನ ನಂಬಿ. ಮಧು, ನೀನು ಸುಳ್ಳು ಹೇಳ್ತಿದ್ಯಾ? ನೀನು ಬೇಕು ಅಂತಾನೆ ನನಗೆ ಹೊಡಿತಿದ್ಯಾ? ನಾನು ಯಾಕೆ ನಿಮಗೆ ಹೊಡಿಲಿ? ನೀನು ಸುಳ್ಳು ಹೇಳ್ತಿದ್ಯಾ? ನೀನು ಸುಳ್ಳು ಹೇಳ್ತಿದ್ಯಾ? ನಿನ್ನ ಕೈ ನಿನ್ನ ಕಂಟ್ರೋಲ್ ಅಲ್ಲಿ ಇಲ್ಲ ಅಂದ್ರೆ ಹೇಗೆ? ಈಗ ನೋಡು, ನನ್ನ ಕೈ ನೋಡು ಹೇಗೆ ಕಂಟ್ರೋಲ್ ಅಲ್ಲಿ ಇದೆ ಅಂತ ನೋಡು. ಶೂಟ್ ಔಟ್ ಮಾಡಿಬಿಡ್ತೆ ಗೌಡ್ರೆ. ನನಗೆ ದೇವದ ಬಗ್ಗೆ ನಂಬಿಕೆ ಇಲ್ಲ ಮರ್ರೆ. ಅದಿರ್ಲಿ, ನೀವೆಂತಕ್ಕೆ ದೇವದ ಹಿಂದೆ ಬಿದ್ದಿರಿ? ನಾವು ದೆವ್ವದಿಂದ ಬಿದ್ದಿಲ್ಲ, ದೆವ್ವನೇ ನಮ್ಮಿಂದ ಬಿದ್ದಿದೆ. ವಾಯ್ ಜಾನಿ ಅವರೇ, ಈ ದೆವ್ವ ಭೂತ ಎಂಥದ್ದು ಇಪ್ಪುದಿಲ್ಲ ಮರ್ರೆ. ಅದಲ್ಲ ನಮ್ಮ ಮನಸ್ಸಿನ ಭಾವನೆ. ನಮ್ಮ ನೆರಳೆ ನಮ್ಗೆ ದೆವ್ವದ ಕಣಂಗ್ ತೋರುತ್ತಷ್ಟೇ. ಇನ್ಸ್ಪೆಕ್ಟರ್ ಆಗಿ ನೀವೇ ದಿವ್ಯಭೂತವನ್ನು ನಂಬುದಿಲ್ಲ, ಡಾಕ್ಟರ್ ಆಗಿ ಆ ಮನುಷ್ಯ ನಂಬ್ತಾರಲ್ವಾ? ಈಗ ನನ್ನದು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ಆಯಸ್ಸು ಮುಗಿಯದೆ ಮನುಷ್ಯ ಸತ್ತರೆ ಅವನ ಆತ್ಮ ಎಲ್ಲಿ ಹೋಗ್ತದೆ? ನಮ್ಮ ಸುತ್ತಮುತ್ತಲೂ ಸುತ್ತತಾನೇ ಇರ್ತದೆ. ಇಂಥದೇ ಒಂದು ಆತ್ಮವನ್ನ ಆ ಡಾಕ್ಟರ್ ನನಗೆ ತೋರಿಸಿದ್ರು. ಅದನ್ನು ನೋಡಿ ನಾನು ಕಡಾಬಟ್ಟಿ ಶಾಕ್ ಪಟ್ಟಿದ್ದೆ. ಇದನ್ನ ನಾನು ನಂಬುದಿಲ್ಲ. ಅವ್ನ ಮಾತ್ಮೇಲೆ ನನಗೆ ನಂಬಿಕೆ ಇದೆ. ನಿನ್ನೆಯಿಂದ ನಮ್ಮ ಮನೇಲಿ ನಡೀತಿರೋದು ನೋಡಿದ್ರೆ ನನ್ಗಷ್ಟೇ ಅಲ್ಲ, ಗೌಡ್ರಿಗೂ ದೆವ್ವ ಭೂತದ ಮೇಲೆ ನಂಬಿಕೆ ಬಂದಿದೆ. ಹೌದು ಮಾರ್ಯಾರೆ, ಆ ಡಾಕ್ಟ್ರು ಮನುಷ್ಯನನ್ನು ಸ್ಟಡಿ ಮಾಡೋದಕ್ಕಿಂತ ಪ್ರೇತವನ್ನೇ ಜಾಸ್ತಿ ಸ್ಟಡಿ ಮಾಡ್ತಾರೆ. ಪರಮಾತ್ಮ ಇದ್ದಾನೆ ಅಂದ ಮೇಲೆ ಪ್ರೇತಾತ್ಮವೂ ಇದೆ ಅಂದ್ರು. ಎಲ್ಲರೂ ಸೇರಿ ನನ್ನ ತಲೆ ಕೆಡ್ಸ್ಬೇಡಿ ಮರ್ರೆ. ಯಾವ ಆತ್ಮವೂ ಇಲ್ಲ, ಪ್ರೇತಾತ್ಮವೂ ಇಲ್ಲ. I like it. ನೀವ ನನ್ನ ದಯ್ಯ ಅನ್ಕೊಬಿಟ್ಟಿ.
ದೆವ್ ಬಿಟ್ಟು ಹೋಗಿದ್ದಾನಮ್ಮೆ ಎದ್ಗೋದವ ಅವ್ನ ಅಟ್ಟಿಲೇ ಇದ್ದಾನೆ ಮೇಷ್ಟ್ರು ಬಂದವ್ರ ಮಗನ್ ಜೊತೆ ಆಟ ಆಡಕ್ ಕರ್ಕೊಂಡ್ ಹೋಗ್ಬಿಟ್ರು ಈ ದೇಹದಲ್ಲಿ ಎಲ್ರಿಗೂ ದೈದ ಅನುಭವ ಆಗದೆ ಆದ್ರ ಮೇಷ್ಟ್ರಿಗಾಗಿಲ್ಲ ನೋಡು ಅವ್ರಿಗ ಆಗಲ್ಲ ಮುಡಿ ಅವ್ರು ನೋಡಕ್ಕೆ ಟ್ರಂಕುಲ ತರ ಅವ್ರೆ ಅದು ಡ್ರಂಕುಲ ಅಲ್ಲ ಕಮ್ಮಿ ಡ್ರಾಕುಲ ಹಿಡಿದ್ರೆ ಚಾಡ ಬಾಬಣ್ಣ ಬಾಬಣ್ಣ ನೀವು ಒಬ್ಬೊಬ್ರೆ ಎಲ್ಲಿಗೂ ಹೋಗ್ಬೇಡಿ ದಯ್ಯ ಯಾವ ರೂಪದಲ್ಲಿ ಬೇಕಾದ್ರೂ ಬರ್ಬೋದು ಸಿನಿಮಾದಲ್ಲಿ ನೋಡಿಲ್ವಾ ಆಮೇಲೆ ಪುಟ್ಮಲಿ ಸಿನಿಮಾನ ಮನರಂಜನೆಗೆ ಅಷ್ಟೇ ನೋಡ್ಬೇಕಮ್ಮೆ ಅವ್ರು ಏನೇನೋ ತೋರ್ಸಾರ ಅಂತ ಅದನ್ನೆಲ್ಲ ನಂಬ್ಕೋಬೇಡ ಬಾಬಣ್ಣ ಅವ್ರು ತೋರ್ಸೋದೆಲ್ಲ ನಿಜ ಅಲ್ಲದೆ ಇರ್ಬೋದು ಆದ್ರೆ ಇಲ್ಲಿ ನಡೀತಾ ಇರೋದು ನಿಜ ತಾನೇ ಅಂದ್ಮೇಕೆ ದಯ್ಯ ಇರೋದು ನಿಜ ಅಲ್ವಾ ಪರವಾಗಿಲ್ಲ ಕಮ್ಮೆ ದಯ್ಯ ನಿನಗೆ ಚಂದಾಗೆ ಮಾತಾಡೋದು ಕಲ್ಸದ ಅದೆಲ್ಲ ಮೂಳ್ಗೆ ಹಚ್ಬಿಟ್ಟು ಇಟ್ಟೊಂದು ನಡೆ ಉಂಡ್ಕೊಂಡ್ ಮಧುರ ಅವ್ರ ಒಟ್ಟಿಗೆ ಹೋಗ್ಬೇಕು ಬಾಬಣ್ಣ ಮಧುರ ಅವ್ರ ಒಟ್ಟಿಗೆ ಹಾಕೋದಿರಿ ಆ ದಯ್ಯಮ್ಮ ನಿಮ್ಗೆ ಏನಾದ್ರೂ ಮಾಡ್ಬಿಟ್ರೆ ಯಾನು ಮಾಡಬಾರ್ದು ಅಂತ ಕಮ್ಮಿ ಅಲ್ಲಿಗೆ ಹೋಯ್ತಾ ಇರೋದು ಇವತ್ತು ನಮ್ಮ ಡಾಕ್ಟರ್ ಸಿಕ್ಕರು ಅವ್ರಿಗೆ ಎಲ್ಲ ವಿಷಯನೂ ಹೇಳಿನಿ ಅವರು ಬಂದು ನೋಡ್ತೀನಿ ಅಂತ ಹೇಳವ್ರೆ ಅದಕ್ಕೆ ಹೋಯ್ತಾವ್ನಿ ಬಾಬಣ್ಣ ಹಂಗಾರೆ ನಾನು ನಿಮ್ ಜೊತೆ ಬರ್ತೀನಿ ಆ ದಯ್ಯ ನೋಡ್ತೀನಿ ಬೇಡ ಕಮ್ಮಿ ಅದು ದಡ್ಡ ದಯ್ಯ ಆಗ್ಬಿಟ್ರೆ ಏಡೆಡ್ ದಯ್ಯ ಹಿಡಿಯೋದು ಕಷ್ಟ ಆಗ್ಬಿಡ್ತದೆ ಇದೆಲ್ಲ ಆಗಿದ್ದು ನಿಮ್ಮಿಂದಾನೆ ದೆವ್ವ ಇದೆ ಅಂತ ನಾಟಕ ಮಾಡಕ್ ಹೋಗಿ ನಿಜವಾದ ದೆವ್ವದ ಹತ್ರ ಸಿಕ್ಕಾಕೊಂಡ್ಬಿಟ್ಟಿದೀವಿ ಈ ರೀತಿ ಆಗುತ್ತೆ ಅಂತ ನನ್ಗೇನ್ ಗೊತ್ತಿತ್ತು ಮಧು, ನಮ್ಗೆ ಒಳ್ಳೇದಾಗ್ಲಿ ಅಂತ ಈ ರೀತಿ ಸುಳ್ಳು ಹೇಳ್ದೆ ಅಷ್ಟೇ. ಈಗೇನ್ ಒಳ್ಳೇದಾಗಿದೆ, ನಿಜವಾದ ದೆವ್ವಕ್ಕೆ ಹೆದರ್ಕೊಂಡ್ ಸಾಯ್ತಾ ಇದೀವಿ. ಇದೆಲ್ಲ ಬೇಕಿತ್ತಾ? ನೋಡ್ ಮಧು, ಇನ್ನೂ ದೆವ್ವ ಇರೋದು ಪಕ್ಕಾ ಆಗಿಲ್ಲ. ನಾವು ಅದೇ ಮೂಡಲ್ ಇರೋದ್ರಿಂದ ನಮ್ಗೆ ಈ ರೀತಿ ಆಗ್ತಿದೆ ಅಷ್ಟೇ. ನೀವ್ ಹಾಗ ಅನ್ಕೊಂಡಿದ್ದೀರಾ ಅಷ್ಟೇ. ಈ ಮನೇಲಿ ನಡೀತಿರೋದೆಲ್ಲ ನೋಡಿದ್ರೆ ಪಕ್ಕ ಈ ಮನೇಲಿ ದೆವ್ವ ಇದೆ. 21ನೇ ಶತಮಾನದಲ್ಲಿ ಈ ದೆವ್ವ ಎಲ್ಲ ಇರಲ್ಲ ಅಂತಿದ್ದೆ. ಈಗ ನನ್ಕಿಂತ ಹೆಚ್ಚು ನೀನೇ ಹೆದರ್ಕೊಂಡಿದ್ಯಾ. ಈಗ ಅದೆಲ್ಲ ಬೇಕಾ? ಡಾಕ್ಟರ್ ಬರ್ತಾರಂದ್ರಿ, ಇನ್ನೂ ಬರ್ಲೇ ಇಲ್ವಲ್ಲ. ಮಧುರ ಅವ್ರ ಆ ಡಾಕ್ಟ್ರು ಎಟ್ಟಿಗೆ ಬರೋದು ಗೊತ್ತಾಗಿ ಆ ದಯ್ಯ ಅವ್ರನ್ನ ಅಟಕಾಯಿಸ್ಕೊಂಡ್ಬಿಟ್ಟದೆ, ಅದಕ್ಕೆ ಅವ್ರು ಇಲ್ಲಿ ಬರ್ತಾ ಇಲ್ಲ. ರೀ ಗೌಡ್ರೆ, ಇಂಥದನ್ನ ಹೇಳಿ ಅಂದ್ರೆ ಚೆನ್ನಾಗಿ ಹೇಳ್ತೀರಾ. ಮೊದ್ಲೇ ಇವರೆಲ್ಲ ಭಯದಲ್ಲಿದ್ದಾರೆ, ಇದನ್ನು ಹೇಳಿ ಇನ್ನೂ ಭಯ ಪಡಿಸ್ತಿರಲ್ರಿ. ಮಾಯ್ಕಾರ ಏನಿದು ಅಪಸ್ವರ, ನೀವ್ಯಾಕೆ ನಮ್ ಕಾಲಕ್ಕೆ ಬಿದ್ರಿ? ನಾನು ಯಾಕೆ ನಿಮ್ಮ ಕಾಲಿಗೆ ಬಿಡ್ಲಿ ನನ್ನ ಕರ್ಮ ಬಾಗ್ನೊಳಗೆ ಬರ್ತಿದ್ದಾಗೆ ಅವನನ್ನು ಸುಳ್ಬಿಟ್ರು. ನಾವೆಲ್ಲ ಇಲ್ಲೇ ಕೂತಿದೀವಲ್ಲ, ನಿಮ್ಮ ತಳ್ದವ್ರು ಯಾರು? ನನ್ನ ತಳಿ ನೀವಲ್ಲ, ಈ ಮಲ್ಲಿದ್ದಿಲ್ಲ ದೆವ್ವ ಅದು. ನಮಗೂ ಗೊತ್ತು, ಅದನ್ನ ಓಡಿಸೋದು ಹೇಗೆ ಅಂತ ಹೇಳಿ. ನನ್ನನ್ನು ಕರೆಸಿರೋದು ಅದಕ್ಕೆ ಅಲ್ವೇ? ತಡೀರಿ ಮಾಡ್ತೀನಿ. ಗಣೇಶ ಡಾಕ್ಟ್ರೆ, ಅಟ್ಟಿ ಬೆಳಗ್ಗೆ ಸಾಕಾಯ್ತಾ ಇಲ್ಲ ಅಂತ ಮೇಣದ ಬತ್ತಿ ಹಚ್ತಾ ಇದಾರೆ. ಗೌಡ, ತಲೆ ಕೆಟ್ಟಂತರ ಮಾತಾಬೇಡ. ಕ್ಯಾಂಡ್ಲ್ ಹಚ್ತಿರೋದು ನಿಮ್ಮನೆ ಬೆಳಕು ಮಾಡೋದಕ್ಕಲ್ಲ, ಅದು ದೆವ್ವನ್ ಕರಿಯಕ್ಕೆ. ಡಾಕ್ಟ್ರೆ, ದೆವ್ವನ್ ಓಡಿಸಿ ಅಂದ್ರೆ ಕರಿತೀನಿ ಅಂತಿರಲ್ರಿ, ಯಾಕೆ ನಾವು ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ವಾ? ಎಲ್ರು ತಲೆ ಕೆಟ್ಟವ್ರ ತರ ಮಾತಾಡ್ತಾರ. ಸಾರ ಸೆಟ್ ಎಲ್ರಿಗೂ ಸಿಕ್ಕಲ್ಲ. ಫಸ್ಟು ಕರಿಬೇಕು ದೆವ್ವನ, ಆಮೇಲೆ ಓಡಿಸ್ಬೇಕು. ಗೌಡ್ರೆ, ಮತ್ತೆ ಯಾಕ್ರಿ ಕರೆಂಟ್ ತೆಗೆದ್ರಿ? ಹುಡುಗಾಟ ಆಡೋ ಟೈಮ್ ಆಯ್ತು. ನಾನು ಯಾಕೆ ಆಟ್ಗುಳಿ ಆಡ್ಲಿ? ನಿಮ್ ದಂಡಲ್ಲೇ ಕೂತಿಲ್ವಾ? ಮತ್ ಕರೆಂಟ್ ತೆಗ್ದವ್ರು ಯಾರು? ಆ ದಯ್ಯನೇ ತೆಗ್ದಿರ್ಬೇಕು. ಡಾಕ್ಟ್ರೆ, ಅದು ಯಾರು ಮಾಡಿದ್ರೆ ಬಿರುನು ಮಾಡಿ. ಅಬ್ಬಾ, ಡಾಕ್ಟರ್ ಎಲ್ಲಿ ಹೋದ್ರು? ಇಲ್ಲೇ ಕ್ಯಾಂಡಲ್ ಹಚ್ತಾ ಕೂತಿದ್ರಲ್ಲ. ನನಗನ್ಸುತ್ತೆ ಆತ್ಮನವನು ಎಲ್ಲೂ ಎತ್ಕೊಂಡು ಹೋಗಿರ್ಬೇಕು ಅಂತ. ಗೌಡ, ನಿನ್ ಪಿಂಡ ನನ್ ಮೇಲಿದಿರೋ. ಡಾಕ್ಟ್ರೆ, ಇಲ್ಲಿದ್ದವ್ರು ಅಲ್ಲಿಗೆ ಹೇಗೆ ಹೋದ್ರಿ? ಇಲ್ಲಿ ಕೇರಂ ಆಡ್ತಾ ಇದ್ದೀನಿ ನೋವು ಜೊತೆ. ಬಾ ಹಿಡ್ಕೊ ಬಾರಲ್ಲೋ. ಜೊತೆ ಹೋಗಿ ಕರ್ಕೊಂಬನ್ನಿ. ನನ್ನ ಹೊಸ ಆಡ್ಗೆ ಅವ್ರನ್ನ ಮಾಡೆಲ್ ಮಾಡ್ಕೊಳ್ಳೋಣ ಅಂತ ಇದೀನಿ. ಆಡ್ ಏಜೆನ್ಸಿಯವರು ಮನೆಗೆ ಬಂದಿದ್ರು, ಅವ್ರನ್ನ ಮಾಡೆಲ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ನಾನು ಒಪ್ಕೊಂಡೆ. ಸ್ವೀಟ್ ಯಾಕ? ಅದು ಮಧುರ ಮಾಡೆಲ್ ಅದ್ಲಲ್ಲ, ಅದಕ್ಕೆ. ಕುಟುಂಬಲ್ಲಿ ಅವ್ರು ಆಕ್ಟ್ ಮಾಡ್ಬೇಕು ಅಂತ ಇರೋ ಜಾಹೀರಾತ್ನ ನೀವು ಶೂಟ್ ಮಾಡ್ಕೊಡ್ತೀರಾ? ಖಂಡಿತವಾಗಿ ಶೂಟ್ ಮಾಡ್ತೇವೆ. ಚಮ್ ಚಮ್ ಪಟಾಪಟಿ ಚಡ್ಡಿ ಬನಿಯನ್ನು ಉಪಯೋಗಿಸಿ